ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದೆ. ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತಪೇಟೆಗಿಳಿದಿದ್ದಾರೆ. ಚಿಕ್ಕೋಡಿಯಲ್ಲಿ ಜನರಿಂದ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಹೋದಲ್ಲೆಲ್ಲ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಏಪ್ರಿಲ್ 15ರಂದು ನಾನು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೇನೆ. ರಾಮ ಮಂದಿರ ನಿರ್ಮಾಣದ ನಮ್ಮ ಕನಸು ಸಾಕಾರವಾಗಿದೆ. ಮೇ 7ಕ್ಕೆ ಮತದಾನ, ಬಿಸಿಲು ಇದೆ ಅಂತ ಮನೆಯಲ್ಲೇ ಇರಬೇಡಿ, ಎಲ್ಲರೂ ಮತದಾನ ಮಾಡೋಕೆ ಬನ್ನಿ ಅಂತ ಇದೇ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಿರುಸಿನ ಮತಪೇಟೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮತದಾನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಿದ್ದಾರೆ. ಚಿಕ್ಕೋಡಿ ಲೋಕಸಭೆಯಲ್ಲಿ ಚುನಾವಣೆ ಕಾವು ರಂಗೇರ್ತಕ್ಕಂಥದ್ದು. 2ನೇ ಬಾರಿ ಚುನಾವಣಾ ಅಖಾಡಕ್ಕೆ ಧುಮುಕಿರ್ತಕ್ಕಂಥ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಈಗಾಗಲೇ ಕಾಲಿಗೆ ಚಕ್ರ ಕಟ್ಕೊಂಡು ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ. ಇನ್ನಷ್ಟೇ 2ನೇ ಹಂತದ ನಾಮಪತ್ರ ಸಲ್ಲಿಕೆ ಕೂಡ ಆರಂಭಗೊಂಡಿರ್ತಕ್ಕಂಥದ್ದು. ಬನ್ನಿ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಅವರೇ ಇರ್ತಕ್ಕಂಥದ್ದು. ಸರ್, ಒಂದು ಸುತ್ತಿನ ಪ್ರಚಾರ ಆಯಿತು, ಈಗ ಬಹಿರಂಗ ಸಭೆಗಳು ಮಾಡ್ತಾ ಇದ್ದಾರೆ, ಯಾವ ರೀತಿ ರೆಸ್ಪಾನ್ಸ್ ಇದೆ? ಭಾಳ ಒಳ್ಳೆಯ ರೀತಿ ರೆಸ್ಪಾನ್ಸ್ ಇದೆ. ಜನರ ಸ್ಪಂದನೆ ಭಾಳ ಒಳ್ಳೆ ಇದೆ. ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಮತ್ತು ಈ ಭಾಗದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಆರಿಸಿ ಬರಬೇಕಂತ ಎಲ್ಲರೂ ಪಣತಟ್ಟಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೊ ವಿಶೇಷವಾಗಿ ಯಾವಾಗ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಸರ್? ಯಾರೆಲ್ಲ ಬರ್ತಾ ಇದ್ದಾರೆ? ಸೋಮವಾರ 15 ತಾರೀಕು 11ರಿಂದ 3 ಗಂಟೆಗೆ ನಾಮಪತ್ರವನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮ ನಮ್ಮದಿದೆ. ಮತ್ತು ಸಾಯಂಕಾಲ 5 ಗಂಟೆಗೆ ಸಾರ್ವಜನಿಕವಾಗಿ ಸಭೆ ಕೂಡ ಚಿಕ್ಕೋಡಿಯಲ್ಲಿ ಏರ್ಪಾಡು ಮಾಡಿದೆವು. ಸುಮಾರು 8 ಕ್ಷೇತ್ರದಿಂದ ಜನ ಅಲ್ಲಿ ಬರ್ತಾ ಇದ್ದಾರೆ ಆ ದಿವಸ. ಮತ್ತು ನಮ್ಮ ಹಿಂದಿನ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಹಿಂದಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಸಿ.ಟಿ. ರವಿ ಅವರು, ಅದೇ ಪ್ರಕಾರ ನಮ್ಮ ಶಾಸಕರಾದ ಭೈರತಿ ಬಸವರಾಜ್ ಅವರು ಮತ್ತು ಇನ್ನುಳಿದ ಸಾಕಷ್ಟು ಜನ ಮುಖಂಡರು, ಈ ಭಾಗದ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಂಸದರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಸುರೇಶ್ ಅಂಗಡಿ ಮತ್ತು ಉಮೇಶ್ ಕತ್ತಿ ಈ ಇಬ್ಬರು ನಾಯಕರು ಅಗಲಿದ್ದಾರೆ. ಈಗ ಆ ಜಾಗವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತುಂಬ್ತಿರ್ತಕ್ಕಂಥದ್ದು. ಹತ್ತನೇ ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಎಷ್ಟು ನಿಮಗೆ ಬಲ ಬರ್ತದೆ? ಇಲ್ಲ, ಭಾಳ ಬಲ ಬರ್ತದೆ. ಯಾಕಂದರೆ ಎಲ್ಲರೂ ನಾಯಕರು ಈಗಾಗಲೇ ಬಹಳಷ್ಟು ನಾಯಕರಿದ್ದಾರೆ. ಯಾಕಂದರೆ ಒಬ್ಬರು ಹೋದ ನಂತರ ಒಬ್ಬರು ಎಲ್ಲರೂ ಇದ್ದೇ ಇರ್ತಾರೆ. ಸಣ್ಣವರು ದೊಡ್ಡವರು, ಸಣ್ಣವರು ಇದ್ದಾರೆ, ದೊಡ್ಡವರು ಇದ್ದಾರೆ, ಸಣ್ಣವರು. ಈ ಪ್ರಕಾರವಾಗಿ ನಾವೇನು ಹೇಳೋದು ಕಾರಣ, ಸಾಕಷ್ಟು ಮುಖಂಡರು ಇವತ್ತು ಬರ್ತಾ ಇದ್ದಾರೆ ಆ ದಿವಸ. ಜನರ ಮಧ್ಯೆ ಹೋದಾಗ ಏನು ಈ ಬಾರಿ ಮತ ಕೊಟ್ಟರೆ ಏನೆಲ್ಲ ಭರವಸೆ ಈಡೇರಿಸ್ತೀವಿ ಅಂತ ಹೇಳ್ತಾ ಇದ್ರಿ. ಮತ್ತು ರಾಮ ಮಂದಿರ ಇದು ಅನುಕೂಲ ಆಗುತ್ತೆ ಸರ್? ಎಲ್ಲವೂ ಕೂಡ ಕೊಟ್ಟ ಭರವಸೆ ಈಡೇರಿಸಿ ಜನರ ಭರವಸೆ ಅಂದರೆ ಈ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾದ ನಾನು ಮುಂದೆ ಬಂದಂತರ ತಾವು ಹೇಳಿದ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತೀವಂತ ನಾನು ಜನರಿಗೆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದೀನಿ. ಅದೇ ಪ್ರಕಾರ ರಾಮ ಮಂದಿರದ ವಿಶೇಷವಾಗಿ 5 ವರ್ಷದ ಕನಸು ಇದು ನನಸಾಗ್ಯದ. ಅದ್ರದ್ದು ಕೂಡ ಒಂದು ಎಫೆಕ್ಟ್ ಬರ್ತದೆ ಮತ್ತು ಮೋದಿಯವ್ರಿಗೂ ಕೂಡ ಎಫೆಕ್ಟ್ ಬರ್ತದೆ. ಯಾಕಂದರೆ 75 ವರ್ಷ ಸ್ವತಂತ್ರ ಭಾರತದಲ್ಲಿ ಈಗ 10 ವರ್ಷದಲ್ಲಿ ಮೋದಿಯವರು ಮಾಡಿದಂಥ ಕೆಲಸ ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಪ್ರಕಾರವಾಗಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿದ್ರೆ ಅದಕ್ಕಾದ ಗೆಲುವು ನಿಶ್ಚಿತ ನಮಗೆ. ಸೊ ವಿಶೇಷವಾಗಿ ಜೊಲ್ಲೆ ಉದ್ಯೋಗ ಸಮೂಹದಿಂದ ಅನೇಕ ಉದ್ಯೋಗಗಳನ್ನು ಕೊಟ್ಟಿದ್ರು ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ? ಜೊಲ್ಲೆ ಗ್ರೂಪ್ ಹೊತ್ತಿಂದ ಸಾಕಷ್ಟು ವಿಧಾಯಕ ಕೆಲಸಗಳು ನಾವು ಈಗಾಗಲೇ ಮಾಡ್ಕೋತ ಬಂದೀವಿ, ಮುಂದೆ ಕೂಡ ಮಾಡ್ತಾಯಿದ್ದೀವಿ. ಅದು ಕೂಡ ಸ್ವಲ್ಪ ಮಟ್ಟಿಗೆ ನಮಗೆ ಸಹಾಯ ಆಗ್ತದೆ. ಮೊದಲು ಪಕ್ಷದ ಕೆಲಸ, ಆಮೇಲೆ ನಮ್ಮ ಉದ್ಯೋಗ ಸಮೂಹಗಳ ಹೊತ್ತಿಂದ ಏನು ಕೆಲಸ ಆಗಿದೆ ಅದು ಕೂಡ ಜನರ ಮಟ್ಟ ತಲುಪಿದೆ. ಅವರು ಕೂಡ ಎಲ್ಲರೂ ನಮಗೆ ಸಹಾಯ ಸಹಕಾರವನ್ನು ಮಾಡ್ತಾಯಿದ್ದಾರೆ. 7ನೇ ತಾರೀಕು ಮತದಾನ ಇದೆ, ಮತದಾರಿಗೆ ಏನು ಹೇಳ್ತಾರೆ? 7ನೇ ತಾರೀಕು ಮತದಾನ ಇದೆ. ಜನರು ಎಲ್ಲರೂ ಸೇರಿ ಇವತ್ತು ಬಿಸಿಲು ತಾಪ ಹೆಚ್ಚದೆ ಅಥವಾ ಕ್ಯೂ ಹೆಚ್ಚಿರ್ತದೆ, ಇದು ಯಾರೂ ಒಂದು ಮನಸ್ಸು ಕೇಳಿದೆ. ಯಾಕಂದ್ರೆ 5 ವರ್ಷಕ್ಕೆ ಒಮ್ಮೆ ಮತದಾನ ಬರ್ತದೆ. ಅದಕ್ಕಾಗಿ ಯಾರೂ ತಪ್ಪಿಸಿದ ಮೊದಲು ಮತದಾನವನ್ನು ಮಾಡಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. 100ಕ್ಕೆ 100 ಮತದಾನ ಮಾಡಬೇಕು. ಸೊ ಇವಿಷ್ಟು ಏನಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳುವಂಥ ಮಾತು. ಈ ಬಾರಿ ಮತ್ತೆ BJP ಗೆಲುವು ಖಚಿತ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸರ್ಪ್ರೈಸ್ ಜೊತೆ ಶ್ರೀಧರ್ ಕೊಟಾರ್ಗಸ್ತಿ, ಬೆಳಗಾವಿ.